ಅವರೇನೋ ಹೋಗಿ ಅಡಿಕೆ ತೆಗೆದು ಸ್ವಲ್ಪ ಅಡಿಕೆ ಇದೆ ಅವ್ರದ್ದು ಜಮೀನಲ್ಲಿ. ಅಡಿಕೆ ತಗೊಂಡೋಗಿ ಸೇಲ್ ಮಾಡಿ ಬಂದಿದ್ದಾರೆ. ಸೇಲ್ ಮಾಡಿ ಬಂದು ಆ ಹಣದಲ್ಲಿ ಕುಡಿದು ಬಂದಿದ್ದಾರೆ. ಹೊಟ್ಟೆ ತುಂಬ ಕುಡಿದು ಬಂದಿದ್ದಾರೆ. ಕುಡಿದ್ಬಿಟ್ಟು ಮನೆಗೆ ಬಂದಿದ್ದಾರೆ. ಇವನು ಮನೇಲಿದ್ದಾಗ ಇವನಿಗೆ ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿರೋದು. ಹಿಂದ್ಗಡೆಯಿಂದ ಕತ್ತಿ ತಗೊಂಡು ಹೊಡೆದಿದ್ದಾರೆ. ಹಿಂದ್ಗಡೆಯಿಂದ ಅವನು ತಿರುಗಿದಾಗ ಮಾತಿ ಕ್ಲಾಶ್ ಆಗ್ತಾಯಿತ್ತು. ಮಾಮೂಲಿ ಅದು ಕ್ಲಾಶ್ ಆಗೋದು. ಅದೇ ಥರದಲ್ಲಿ ಇವ್ರು ಏನು ಮಾಡಿದೆ, ತಿರುಗಿದ್ದಾನೆ. ತಿರುಗಿದ ತಕ್ಷಣ ಹಿಂದ್ಗಡೆಯಿಂದ 2 ಸರಿ ಕತ್ತಿಲಿ ಹೊಡೆದಿದ್ದಾರಂತೆ. ಬಟ್ ನಾನು ಅಲ್ಲಿ ಬಾಡಿ ಬಿದ್ದಲ್ಲಿ ಹೋಗಿ ನೋಡಿದೆ, ಬರೀ ಚೆಡ್ಡಿಲಿದ್ದಾನೆ ಅಷ್ಟೇ, ಸರಟೇನಿಲ್ಲ. ಹೊಡೆದ್ಬಿಟ್ಟು ಅದಾದ ನಂತರ ಅವನು ಬಿದ್ದಿದ್ದಾನಲ್ಲ, ಬಿದ್ದ ಮೇಲೆ ಇವ್ರು ಎಳ್ಕೊಬಂದು ಹೊರಗಡೆ ಹಾಕಿದ್ದಾರೆ. ಮನೆ ಬಾಗ್ಲತ್ರ ಮುಂದ್ಗಡೆ ಹಾಕಿದ್ದಾರೆ. ಆಮೇಲೆ ಹೋಗಿ ಅವ್ರು ಮಲಗಿದ್ದಾರೆ. ಯಾಕಂದ್ರೆ ಅವ್ರಿಗೆ ಲೋಕ ಇಲ್ಲ, ಏನು ಮಾಡಿದ್ದೇನೆ ಅನ್ನೋದು ಪ್ರಜ್ಞೆ ಇಲ್ಲ. ಒಳಗೋಗಿ ಮಲಗಿದ್ದಾರೆ. ಬೆಳಿಗ್ಗೆ ಎಲ್ಲ ಇಲ್ಲಿ ಬೇರೆಯವರೆಲ್ಲ ಬಂದು ನೋಡಿದಾಗ ಹೋಗಿ ಹೇಳ್ಸಿ ಕರೆದಿದ್ದಾರೆ. ಅವಾಗ ಅವ್ರು ಬಂದು ನೋಡ್ತಿರೋದು ಸತ್ತೋಗಿದ್ದಾರೆ ಅಂತ ಅವಾಗ ಗೊತ್ತಾಗಿದೆ. ಅಲ್ಲಿ ತನಕ ಗೊತ್ತಾಗಿಲ್ಲ. ಮಗ ಸತ್ತೋಗಿದ್ದಾನೆ ಅಂತ ಗೊತ್ತಿಲ್ಲ. ಅದು ನೆನ್ನೆ ಬಹುಶಃ ಒಂದು 8 ಗಂಟೆ ರಾತ್ರಿಯಲ್ಲಿ ಆಗಿರ್ಬೋದು. ಹಾಗೆ ಆ ಥರ ಆಗಿದೆ. ಬೆಳಿಗ್ಗೆ ಒಂದು ಬೆಳಿಗ್ಗೆ ಒಂದು ಇಲ್ಲಿ ಬೇರೆ ಯಾರು ಇವತ್ತು ಇಲ್ಲೇನೋ ಐತಂತೇಳಿ, ಇವತ್ತು ಸಂತೆ ರಜಾ, ಇವತ್ತು ಭಾನುವಾರ ಮಾರ್ಕೆಟ್ ಅಲ್ಲ, ಹಾಗಾಗಿ ತೋಟಗಳಿಗೆಲ್ಲ ರಜೆ ಇರೋದ್ರಿಂದ ಅವ್ರು ಯಾರು ಪೇಮೆಂಟಿಗೆ ಹೋಗಿ ವಾಪಸ್ ಹೋಗುವಾಗ ನೋಡ್ಕೊಂಡು ಹೋಗಿದ್ದಾರೆ. ಅದೇ ಥರ ಇದೆ. ವಾಪಸ್ ಬರೋವಾಗಲೂ ಏನು ಸ್ವಲ್ಪ ಶರೀರ ಆಕ್ಷನ್ ಏನಿಲ್ಲ. ಏನಾಗಿದೆ ಅಂತ ಹತ್ರ ಹೋಗಿ ನೋಡಿದಾಗ ಕ್ಲೋಸ್ ಆಗಿದೆ ಅಂತ ಗೊತ್ತಾಗಿದೆ. ಅವಾಗ ಎಲ್ಲ ಸ್ವಲ್ಪ ಅಕ್ಕಪಕ್ಕ ಇದ್ದವರಿಗೆಲ್ಲ ಹೇಳಿ ಎಲ್ಲ ಬಂದು ನೋಡಿ ಅವ್ರಿಗೆ ಹೇಳ್ಸೋತ್ತಿಗೆ ಅವಾಗ ಅವರಿಗೆ ಬೈದಿದ್ದಾರೆ. ಅವ್ರ ಹತ್ರನೇ ಜಗಳ ಮಾಡಿದ್ದಾರೆ. ಈಗಲೂ ಕೂಡ ಪೊಲೀಸ್ನವ್ರ ಹತ್ರನೂ ಗಲಾಟೆ ಮಾಡ್ತಾನೆ ಇದ್ರು. ಬಟ್ ಅವರು ಡ್ರಿಂಕ್ಸ್ ಇದರಿಂದನೇ ಜಾಸ್ತಿ ಆಗಿ ಮೋಸ್ಟ್ ನರನೇ ಹೋಗಿರ್ಬೋದು. ಏನು ಮಾತಾಡ್ತೀನಿ, ಸ್ವಯನೇ ಇಲ್ಲ, ಏನು ಮಾತಾಡ್ತೀನಿ ಏನು ಅನ್ನೋದು ಸ್ವಲ್ಪ ಪ್ರಜ್ಞೆನೇ ಹೋಗಿದೆ, ಕಂಟ್ರೋಲ್ ತಪ್ಪು ಹೋಗಿದೆ ಅವ್ರಿಗೆ. ಕುಡುಕರು ದಾಸರಾದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಮನೆನೇ ಹಾಳಾಗುತ್ತೆ. ಪಾಪ ಇನ್ನೊಬ್ರು ಮನೆ ಹೆಣ್ಮಕ್ಳು ತಂದು ಈ ಥರ ಮದುವೆ ಆಗ್ಬಿಟ್ಟು ಈಗ ಈ ಏಜಲ್ಲಿ ಅವ್ರು ಬಹುಶಃ ಅವ್ರಿಗೊಂದು 60-62 ವರ್ಷ ಇರ್ಬೋದು. ಮಂಜುಳವ್ರಿಗೆ ಇವತ್ತು ಡೆತ್ ಆಗಿದಲ್ಲ ಅವ್ರ ತಾಯಿಗೆ, ಕಣ್ಣೀರು ಹಾಕೋದು ಪರಿಸ್ಥಿತಿ. ಬಟ್ ಅವರು ಮುಂದೆ ಇದು ಅವರಿಗೆ ನಾಳೆ ದಿವಸ ಏನಾದ್ರು ಆಯಿತು ಅಂದಾಗ ಕಾಯಿಲೆ ಮಲಗಿದ್ರೆ ನೋಡೋರು ಯಾರು? ಅದು ಈ ಎಣ್ಣೆಯಿಂದ ಎಷ್ಟು ತೊಂದರೆ ಆಗ್ತದೆ ಅಂದರೆ ಭಾಳ ಮನಸ್ಸಿಗೆ ಬೇಜಾರಾಗ್ತಾಯಿದೆ. ಇದನ್ನು ನೋಡಿದ ನಂತರ ಸಾಮಾನ್ಯವಾಗಿ ಅರ್ಥ ಮಾಡ್ಕೊಂಡು ಕುಡಿತಿದ್ದರು. ಸ್ವಲ್ಪ ಕುಡಿಯೋದನ್ನು ಬಿಟ್ಟರೆ ಅವ್ರು ಹೆಂಗಸರು ಮಕ್ಕಳು ಸ್ವಲ್ಪ ನೆಮ್ಮದಿಯಲ್ಲಿ ಇರ್ತಾರೆ, ಒಳ್ಳೇದಾಗ್ತಾರೆ ಅನ್ನೋದು ನನ್ನ ಭಾವನೆ. ನಮ್ಮ ಹೆಸರು KR ಮಂಜುನಾಥ್ ಅಂತೇಳಿ, ನಮ್ಮದು ಗೋಣಿಬೀಡು ಹೋಬಳಿ ಜನ್ನಾಪುರ, ಕನ್ನಹಳ್ಳಿ ಗ್ರಾಮ. ಎಷ್ಟು ಇವನೇ ದೊಡ್ಡನಾ? ಇಲ್ಲ, ದೊಡ್ಡ ಮಗನೇ ಹೋಗಿರೋದು ಸ್ಟೇಷನ್ಗೆ. ಅವನಿಗೆ ಎಷ್ಟು ವರ್ಷ? ಇವನಿಗಾಯ್ತು 40 ವರ್ಷ. ಇವನು ಮದುವೆ ಆಗಿರಲಿಲ್ಲ? ಇಲ್ಲ, ಮದುವೆ ಆಗಕ್ಕೆ ಹುಷಾರಿರ್ತಿರ್ಲಿಲ್ಲ. ಮದುವೆ ಮಾಡ್ಬೇಕಂತಾನೆ ಇದ್ದು. ಹೇಳನು ನನಗೇನು ಒಳ್ಳೇದು ಕೆಟ್ಟದ್ದು ಯಾವುದು ಮಾಡ್ತಾ ಇಲ್ಲಲ್ಲ, ನಾನು ಮಾಡ್ತೀನಿ ಇರು ಮಗ, ಯಾವಾಗಿದ್ರು ನಿನ್ನ ಮದುವೆ ಬಿಡಲ್ಲ, ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತದೆ. ಒಂದು ದೊಡ್ಡವನಿಗೆ ಎಷ್ಟು ವರ್ಷ? ದೊಡ್ಡನಿಗೆ ಒಂದು 42-43 ವರ್ಷ ಆಯ್ತು. ಮದುವೆಗೆ ಒಂದು 45 ವರ್ಷ ಆಯ್ತಾ? ಮದುವೆಗೆ 20 ವರ್ಷ ಆಯ್ತು. ಅಲ್ಲ ನಿಮ್ಮ ದೊಡ್ಡ ಮಗ. ದೊಡ್ಡ ಮಗ. ಅವಾಗಿನ ಹಿಂಗೆ ಕುಡಿತಾ ಇದ್ದ ಮಗ? ಎಲ್ಲ ಅದೇ ಥರ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ಕಲಿಸಿಟ್ರದು ಇದು. ಅಂದರೆ ಬೇರೆ ತಾಯಿ ಇದ್ರೆ ಅವ್ರಿಗೆ? ತಾಯಿ ತಂದೆ ಇದ್ರಲ್ಲ ಇವ್ರದ್ದು, ನಮ್ಮ ಯಜಮಾನ್ರದ್ದು. ಆಗಿನಿಂದನೂ ಕೊಡ್ತಾನೆ. ಹಿಂದೆ ರೈತರಿಗೆ ಗಲಾಟೆ ಈ ರೀತಿ ನಡೀತಾ ಇತ್ತ? ಹಿಂದೆ ಎಲ್ಲ ನಡೀತಾ ಇತ್ತು. ನಾನು ಹೇಳ್ತಾನೆ ಇದ್ದೆ, ಗಲಾಟೆ ಮಾಡ್ಕೋಬೇಡಿ, ಬೆಳಗ್ಗೆ ಮುಂಚೆ ಕುಡಿಯೋಕ್ಕೂ ಹೋಗಬೇಡಿ, ಕುಡಿಯೋರು ನಿಮ್ಮನ್ನು ಯಾರು ಒಳ್ಳೇದು ಮಾಡಲ್ಲ, ಕುಡಿಬಾರ್ದು. ಬೆಳಗ್ಗೆ ಮುಂಚೆ ಕೆಲಸ ಮಾಡ್ತೀರಲ್ಲ, ಸಂಜೆ ಹೊತ್ತು ಬಂದು ಬೇಕಾದ್ರೆ ಎಲ್ಲ ಅಡುಗೆ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಕುಡ್ಕೊಂಡು ಊಟ ಮಾಡಿ ಮಲ್ಲಿಗೆ ಅಂತಿದ್ದೆ. ಕೇಳ್ತಿರ್ಲಿಲ್ಲ. ಹಠದಲ್ಲಿ ಕುಡಿಯೋದು, ಮತ್ತು ಸಿಕ್ಕಿದವರಿಗೆಲ್ಲ ಕುಡಿಸೋದು ಜಾಸ್ತಿ ಕುಡಿಯೋಕ್ಕೆ. ಸಿಕ್ಕಿದವರಿಗೆಲ್ಲ ಕುಡಿಸಿ ಬರೋದು. ಅದು ನೋಡಿ ಸಾಕಾಗೋಯ್ತು. ಒಬ್ಬಳೇ ದುಡ್ದು ನಾನು ಇವ್ರನ್ನೆಲ್ಲ ಸಾಕಿದ್ದು. ನೀವು ಇದ್ದಿದ್ರೆ ಈ ರೀತಿ ಆಗ್ತಿರ್ಲಿಲ್ಲ? ಹೇಳೋಕ್ಕಾಗ್ತಿರಲಿಲ್ಲ. ನಾವು ಬಿಡಿಸಿ ಹೋದ್ರ ಮೇಲೆ ಕೈ ಮಾಡಿದ್ರೆ, ನಾನು ತುಂಬ ಸರಿ ಬಿಡಿಸಿದ್ದೀನಿ, ಆದರೂ ನನಗೆ ಆಗ್ತಿರ್ಲಿಲ್ಲ ಬಿಡ್ಸೋಕ್ಕೆ. ಎಷ್ಟು ಇವನೇ ದೊಡ್ಡನಾ? ಇಲ್ಲ, ದೊಡ್ಡ ಮಗನೇ ಹೋಗಿರೋದು ಸ್ಟೇಷನ್ಗೆ. ಅವನಿಗೆ ಎಷ್ಟು ವರ್ಷ? ಇವನಿಗಾಯ್ತು 40 ವರ್ಷ. ಇವನು ಮದುವೆ ಆಗಿರಲಿಲ್ಲ? ಇಲ್ಲ, ಮದುವೆ ಆಗಕ್ಕೆ ಹುಷಾರಿರ್ತಿರ್ಲಿಲ್ಲ. ಮದುವೆ ಮಾಡ್ಬೇಕಂತಾನೆ ಇದ್ದು. ಹೇಳನು ನನಗೇನು ಒಳ್ಳೇದು ಕೆಟ್ಟದ್ದು ಯಾವುದು ಮಾಡ್ತಾ ಇಲ್ಲಲ್ಲ, ನಾನು ಮಾಡ್ತೀನಿ ಇರು ಮಗ, ಯಾವಾಗಿದ್ರು ನಿನ್ನ ಮದುವೆ ಬಿಡಲ್ಲ,
ನಿನಗೆ ಮದುವೆ ಮಾಡ್ತೀನಿ ಅಂತ ಹೇಳ್ತಾ ಇರ್ತದೆ. ಹ್ಞೂ ಒಂದು ದೊಡ್ಡವನಿಗೆ ಎಷ್ಟು ವರ್ಷ? ದೊಡ್ಡನಿಗೆ ಒಂದು 42-43 ವರ್ಷ ಆಯ್ತು. ಮದುವೆಗೆ ಒಂದು 45 ವರ್ಷ ಆಯಿತಾ? ಮದುವೆಗೆ 20 ವರ್ಷ ಆಯ್ತು. ಅಲ್ಲ ನಿಮ್ಮ ದೊಡ್ಡ ಮಗ. ದೊಡ್ಡ ಮಗ. ಇನ್ನು ಅವಾಗಿಂದ ಹಿಂಗೆ ಕುಡಿತಾ ಇದ್ದ ಮಗ? ಎಲ್ಲ ಅದೇ ಥರ. ಚಿಕ್ಕ ವಯಸ್ಸಿನಲ್ಲೇ ಅಪ್ಪ ಅಮ್ಮ ಕಲಿಸಿಟ್ರದು ಇದು. ಅಂದರೆ ಬೇರೆ ತಾಯಿ ಇದ್ರೆ ಅವ್ರಿಗೆ? ಇನ್ನೊಬ್ಬರು ತಾಯಿ ತಂದೆ ಇದ್ರಲ್ಲ ಇವ್ರದ್ದು, ನಮ್ಮ ಯಜಮಾನ್ರದ್ದು, ಆಗಿನಿಂದನೂ ಕೊಡ್ತಾನೆ. January 3rd, 2026 ಲೇಟ್ ನೈಟ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸಲ್ಲಿ ಒಂದು ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು 70 ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ 40 ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ. ವಿಕ್ಟಿಮ್ ಡೈಡ್, ಇಟ್ಸ್ ಅ ಫೈಟಲ್ ಇಂಜರಿ ಆ್ಯಂಡ್ ವಿಕ್ಟಿಮ್ ಡೈಡ್ ಆನ್ ದ ಸ್ಪಾಟ್. ಸ್ಥಳದಲ್ಲಿ ಸತ್ತು ಹೋಗ್ತಾರೆ. ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಸೆಕ್ಯೂರ್ಡ್ ದ ಅಕ್ಯೂಸ್ಡ್, ವಿ ಹ್ಯಾವ್ ಸೆಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್. January 3rd, 2026 ಲೇಟ್ ನೈಟ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸಲ್ಲಿ ಒಂದು ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು 70 ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ 40 ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ. ವಿಕ್ಟಿಮ್ ಡೈಡ್, ಇಟ್ಸ್ ಅ ಫೈಟಲ್ ಇಂಜರಿ ಆ್ಯಂಡ್ ವಿಕ್ಟಿಮ್ ಡೈಡ್ ಆನ್ ದ ಸ್ಪಾಟ್. ಸ್ಥಳದಲ್ಲಿ ಸತ್ತು ಹೋಗ್ತಾರೆ. ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಸೆಕ್ಯೂರ್ಡ್ ದ ಅಕ್ಯೂಸ್ಡ್, ವಿ ಹ್ಯಾವ್ ಸೆಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್. January 3rd, 2026 ಲೇಟ್ ನೈಟ್ ಬಾಳೂರು ಸ್ಟೇಷನ್ ಲಿಮಿಟಲ್ಲಿ ಕಾವೇ ವಿಲೇಜ್ ಆನೆಗುಂಡಿ ಕ್ರಾಸಲ್ಲಿ ಒಂದು ಲೋಕಲ್ ರೆಸಿಡೆಂಟ್ಸ್ ರಮೇಶ್ ಆಚಾರ್ ವಯಸ್ಸು 70 ಇಯರ್ಸ್ ಮತ್ತು ಪ್ರದೀಪ್ ಅವ್ರದ್ದು ಮಗ 40 ವರ್ಷ ಇಬ್ಬರು ಮದ್ಯಪಾನ ಮಾಡಿ ಮನೆ ವಿಚಾರಣೆಗೆ ಮನೆ ಒಳಗಡೆ ಜಗಳ ಮಾಡಿ ಮತ್ತು ಅಪ್ಪ ಅಕ್ಯೂಸ್ಡ್ ರಮೇಶ್ ಆಚಾರ್ ಲಾಂಗ್ ಮತ್ತು ಡೊನೆಯಿಂದ ವಿಕ್ಟಿಮ್ ಪ್ರದೀಪ್ಗೆ ತಲೆ ಮೇಲೆ ಹೊಡ್ತಾರೆ. ವಿಕ್ಟಿಮ್ ಡೈಡ್, ಇಟ್ಸ್ ಅ ಫೈಟಲ್ ಇಂಜರಿ ಆ್ಯಂಡ್ ವಿಕ್ಟಿಮ್ ಡೈಡ್ ಆನ್ ದ ಸ್ಪಾಟ್. ಸ್ಥಳದಲ್ಲಿ ಸತ್ತು ಹೋಗ್ತಾರೆ. ಆಮೇಲೆ ನಮ್ಮ ಲೋಕಲ್ ಸ್ಟೇಷನ್ ಅವರು ಮತ್ತು ಸೋಕೋ ಅವರು ಇಲ್ಲಿ ಹೋಗಿ ಪ್ರೊಸೀಜರ್ ಸ್ಟಾರ್ಟ್ ಮಾಡ್ತಾರೆ. ವಿ ಹ್ಯಾವ್ ಸೆಕ್ಯೂರ್ಡ್ ದ ಅಕ್ಯೂಸ್ಡ್, ವಿ ಹ್ಯಾವ್ ಸೆಕ್ಯೂರ್ಡ್ ದ ಮರ್ಡರ್ ವೆಪನ್ ಆಲ್ಸೋ ಆ್ಯಂಡ್ ವಿ ಆರ್ ಡೂಯಿಂಗ್ ದ ಫರ್ದರ್ ಪ್ರೊಸೀಜರ್.